राज्ञाया प्रवर्तमानस्य आद्य ब्रह्मणा द्वितीय प्राते श्वेतवर्वा कल्पे वैवस्पतमन्वन्तरे कलियुगे प्रथमपादे जम्बूद्वीपे भरतवर्षे भरतखण्डे मेरो दक्षिणदिग्भागे श्रीशैलच्च पश्चिमप्रदेशे कर्णाटकदेशे यावहारिक्या चान्द्रमाने नाशाली वनस्के प्रभुवादि षष्ठी संवत्सरणा मध्ये ओम तस्य गोत्रतोऽस्य अनुपाड्लगोत्रतोऽस्य परमेशपानामदेवस्य सुमानामदेवस्य अरुणानामदेवस्य दाक्षिणानामदेवस्य गिरिजानाम्यः शशिकलानामदेवस्य नर्सिनानाम्यः शमीनानाम्यः नागवेणीनामदेवस्य चैत्रानामदेवस्य भानुनामदेवस्य सबरीना नामदेवस्य सकल विद्यार्थी ಬಳಗ ನಾಮದೇವस्य ಸಹ ಕುಟುಂಬ ವರ್ಗस्य ಸ್ಫೂರ್ತಿ ಪಬ್ಲಿಕ್ ಹಿರಿಯ ಪ್ರಾಥಮಿಕ ಶಾಲೆ ಯೋಗಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು अस्माकं सह कुटुंबान क्षेम स्थैर्य वीर्य विजय अभय आयु आरोग्य भाग्य महादैश्वर्य अष्टैश्वर्य सकलैश्वर्य भोगैश्वर्य अभिवृद्धिरस्तु मम कायक वाचक मानसिक ज्ञान्त अज्ञान्त सकल पाप कर्म निवारणार्थे ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗಲು ತಾಯಿ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಓಂ ಗಂಗೆ ಜಮನೆ ಜಯ ದೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಸಂಸನಿಂ ಕುರ ಓಂ ಭೋಹ ಗಂಗಾ ದೇವತಮಾವಾಹಯಾಮಿ ಓಂ ಭುವಃ ಗಂಗಾ ದೇವತಮಾವಾಹಯಾಮಿ ಓಂ ಸ್ವಃ ಗಂಗಾ ದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ विश्वंच मे ज्योतिश्च मे सुवश्च मे प्राणश्च मे अपानः व्यानश्च मे असुश्च मे चित्तञ्च मे आधिपत्यञ्च मे वाक्श्च मे मन्नुश्च मे श्रोत्रञ्च मे चक्षुश्च मे बलञ्च मे ओजश्च मे सहश्च मे आयुषञ्च मे जराच मे आत्मञ्च मे तनुश्च मे
ಕಪ್ ಕಪ್ ನಾಲ್ಕು ಮೂರು ಎರಡು ಒಂದು 5 ಇರಬೇಡಿ. 4 3 2 1 ರೆಡಿ 1 2 3 ಸ್ಟಾರ್ಟ್. ಇದು ಲಾಸ್ಟ್ ಗೆ ಕ್ಲಾಪ್ಸ್ ಹಾಕಿ ಎಲ್ಲರೂ ಪ್ರೋತ್ಸಾಹಿಸಬೇಕು. ಗಾಳಿಯಲ್ಲಿ ತೂರಿ ಮೇಡಮ್ ಕೈಯಲ್ಲಿ ಹಿಡ್ಕೋಬಾರ್ದು ಬಲೂನು.
ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೊದಲಿಗೆ ನಮಸ್ಕಾರ. ಈ ಸ್ಫೂರ್ತಿ ಪಬ್ಲಿಕ್ ಸ್ಕೂಲ್ನ ದಶಮಾನೋತ್ಸವ ಸಂಭ್ರಮವನ್ನು ಇವತ್ತು ಎಲ್ಲ ಪಾಲಕರೊಂದಿಗೆ ಹಂಚಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಇವತ್ತಿನ ದಿವಸ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇರ್ತಾರೆ, ಮಕ್ಕಳ ಜೊತೆಗೆ ತಂದೆ ತಾಯಿಯರು ಬಂದು ಆಟೋಟಗಳಲ್ಲಿ ಪಾಲ್ಗೊಂಡು ಅವರ ಸಂತೋಷವನ್ನ ಇಮ್ಮಡಿಗೊಳಿಸಿರೋದು ತುಂಬಾ ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರ. ಈ ಒಂದು ಪಾಲಕರಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ಈ ಸ್ಫೂರ್ತಿ ಪಬ್ಲಿಕ್ ಸ್ಕೂಲ್ನ ಈ ಕಾರ್ಯಕ್ರಮದ ಹಿಂದೆ ಇರ್ತಕ್ಕಂಥ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹಾಗೆ ಇನ್ನಿತರ ಮುಂಬರುವ ದಿನಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನಾವು ಇದಕ್ಕೂ ಇನ್ನೂ ಸಂತೋಷದಿಂದ ಈ ರೀತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳ್ತೀವಿ. ಹಾಗೆ ಇದೇ ರೀತಿಯಾಗಿ ಎಲ್ಲಾ ಪಾಲಕರು ಆಸಕ್ತಿಯಿಂದ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿರ್ತಕ್ಕಂಥ ಎಲ್ಲಾ ಪಾಲಕರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನು ಹೆಚ್ಚಾಗಿ ಮಕ್ಕಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳಲ್ಲದೆ ನೀವು ಮಕ್ಕಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಟೀಚರ್ ನಿಮ್ಗೆ ಮಕ್ಕಳಿಗೆ ಎಲ್ಲ ತಿಳಿಸ್ಕೊಟ್ಟಿರ್ತಾರೆ, ಆದ್ರೂ ಮನೇಲಿ ಬಂದಿರತಕ್ಕಂಥ ಮಕ್ಕಳಿಗೆ ನೀವು ಯಾವ ರೀತಿ ಓದ್ತಾ ಇದ್ದಾರೆ ಯಾವ ರೀತಿ ಇಲ್ಲ ಅನ್ನೋದ್ರ ಕಡೆ ಗಮನ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತಿನ ದುನಿಯಾ ಹೇಗಾಗಿದೆ ಅಂದ್ರೆ ಮೊಬೈಲ್ ಮೇನೇ ಆಗಿದೆ. ಇವತ್ತು ತುಂಬಾ ನಿಮ್ಮ ಮಕ್ಕಳೆಲ್ಲ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಮಕ್ಕಳು ಮನೇಲಿ ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡ್ಬಿಡ್ತಾರೆ. ನಾವು ಅವ್ರಿಗೆ ಉಣಿಸ್ಬೇಕು ತಿನ್ಸ್ಬೇಕು ಅಂದ್ರೆ ಮೊಬೈಲ್ ಕೊಟ್ಟೆ ತಿನ್ಸ್ಬೇಕು, ಮೊಬೈಲ್ ಕೊಟ್ಟೆ ಉಣಿಸ್ಬೇಕು. ನಾಳೆ ದಿನ ಇದು ಹೇಗಾಗ್ಬಿಡುತ್ತಪ್ಪ ಅಂತಂದ್ರೆ ಮಕ್ಕಳಿಗೆ ಇಲ್ಲೆಲ್ಲ ಹೇಳ್ಕೊಟ್ಟು ಕತ್ತಿಸಿರ್ತಾರೆ, ಟೀಚರ್ ನೀವು ಹೇಳಿರ್ತಾರೆ, ಮಕ್ಕಳನ್ನ ಮನೇಲಿ ಬಂದಾಗ ಹೇಳ್ತಾರೆ ಮೊಬೈಲ್ ಮುಟ್ಬೇಡ ಅಂತ ನಮ್ ಮೇಡಮ್ ಹೇಳಿದಾರೆ ನಮ್ಗೆ ಅಂತ ಹೇಳಿ. ಆದ್ರೆ ಏನ್ ಮಾಡ್ತಾರೆ, ಹ್ಞೂ ಅಂತಾರೆ, ಮತ್ತೆ ನಾವು ಸ್ವಲ್ಪ ತಿರುಗಿ ನೋಡಿದ್ರೆ ಮತ್ತೆ ಮೊಬೈಲ್ ಹಿಡಿದಿರ್ತಾರೆ. ಅದಕ್ಕಾಗಿ ಮೊಬೈಲ್ನ ಆದಷ್ಟು ಇವತ್ತು ಯಾವ ರೀತಿಯಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಮೊಬೈಲೇ ನಮ್ಗೆಲ್ಲ. ಅದಕ್ಕಾಗಿ ಸ್ವಲ್ಪ ಮಕ್ಕಳಿಗೆ ಮೊಬೈಲ್ನಿಂದ ದೂರ ಇಡುವಂತ ಪ್ರಯತ್ನ ನೀವು ಮಾಡಬೇಕು, ನಾವೂ ಮಾಡಬೇಕು. ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡ್ರಿ. ಮಕ್ಕಳಿಗೆ ಮುಂಬರುವ ದಿನಗಳಲ್ಲಿ ನೀವು ಎಷ್ಟು ಶಿಕ್ಷಣ ಕೊಡ್ತೀರಿ ಅದೇ ನಿಮ್ಗೆಲ್ಲ. ನೀವು ಏನೇ ಆಸ್ತಿ ಮಾಡಿದ್ರು ತಪ್ಪಲ್ಲ. ಅದೇ ರೀತಿ ಶಿಕ್ಷಣ ಎಂಬ ಆಸ್ತಿ ನಿಮ್ಮ ಮಕ್ಕಳಿಗೆ ಎಷ್ಟು ಗಟ್ಟಿಯಾಗಿ ನೀವು ಕಟ್ಕೊಡ್ತೀರೋ ಅದು ಅವರಿಗೆ ಮುಂದಿನ ದಿನಗಳಲ್ಲಿ ಭದ್ರ ಬುನಾದಿ ಆಗುತ್ತೆ ಅನ್ನೋದು ನನ್ನ ಒಂದು ಚಿಕ್ಕ ಅನಿಸಿಕೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನ್ನ ನಮಸ್ಕಾರಗಳು. ಈ ಒಂದು ಪಾಲಕರ ಸಭೆಯಲ್ಲಿ ಆ ಪಾಲಕರ ಒಂದು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಈ ಒಂದು ಸ್ಕೂಲಲ್ಲಿ ನಡೆಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮಗೆ ಬಹಳ ಸಂತೋಷವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಹಾಗೂ ಈ ಒಂದು ಸ್ಕೂಲಿನ ಒಂದು ನೇಚರ್ ಏನಂದರೆ ಒಳ್ಳೆಯ ಒಂದು ಶಿಕ್ಷಣ ಇದೆ. ಈ ನಮ್ಮ ಒಂದು ಶಿಕ್ಷಣಕ್ಕೆ ನಮಗೆ ಭಾಳ ಒತ್ತು ಕೊಡ್ತಾ ಇದ್ದಾರೆ ಅಂಥ ಒಂದು ಶಿಕ್ಷಣ ಶಾಲೆ ಅಂದರೆ ಸ್ಫೂರ್ತಿ ಸ್ಕೂಲ್ ಅಂತಲೂ ನಾನು ಒಂದು ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಪಾಲಕರು ಎಲ್ಲರೂ ಒಂದು ಭಾಗವಹಿಸೋದಕ್ಕೆ ನನಗೆ ಭಾಳ ತುಂಬ ಖುಷಿಯಾಗಿದೆ. ಈ ಒಂದು ನಮ್ಮದು ಒಂದು ಸ್ಕೂಲ್ ಇದೆ, ಬಟ್ ಆದರೆ ಇದೇ ಥರನ ನಾವು ಇನ್ನೊಂದು ಕೆಲವೊಂದು ವಿಡಿಯೋ ಮಾಡ್ಕೊಂಡಿದ್ದೇನೆ. ಅದು ಇದೇ ನಾವು ಅಲ್ಲಿ ಸ್ಕೂಲಲ್ಲಿ ನಾನು ನಡೆಸಬೇಕಂತಂದೇಳಿ ಒಂದು ಇದು ಮಾಡ್ಕೊಂಡಿದ್ದೇನೆ. ಒಳ್ಳೆಯ ಒಂದು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಈ ಸ್ಫೂರ್ತಿ ಸ್ಕೂಲಿಯ ಎಲ್ಲ ಕಾರ್ಯಕಾರಿ ಮಂಡಳಿಯವರಿಗೂ ಹಾಗೂ ಶಿಕ್ಷಕರ ಒಂದಕ್ಕೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸುತ್ತಾರೆ. ಮೊಬೈಲ್ ಕೊಟ್ರೆ ನೀವು ಓದ್ತೀನಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ತಂದೆ ತಾಯಿಗೆ, ಹೌದಲ್ವಾ? ಒಪ್ಕೊಂತೀರಲ್ವಾ? ಇದಕ್ಕೆ ನಾವು ಸರ್ವೆ ಮಾಡಿದ್ದಾಗ ನಮಗೆ ಕಂಡು ಬಂದಿರೋ ವಿಚಾರ ಏನಂದ್ರೆ ಮಕ್ಕಳಿಗೆ ಸಿಗಬೇಕಾದ ಸಮಯ ಕೊಡ್ತಾ ಇಲ್ಲ ಅನ್ನೋದೇ. ಒಪ್ಕೊಂತೀರಾ? ಖಂಡಿತ ಆರ್ಥಿಕ ಪರಿಸ್ಥಿತಿಯಿಂದ ತಾಯಿನೂ ದುಡಿಬೇಕು, ತಂದೆನೂ ದುಡಿಬೇಕು. ಆದ್ರೆ ಇವತ್ತಿನ ಫ್ಯಾಮಿಲಿ ಏನಾಗಿದೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. ಅವಾಗ ತಾತ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಇರ್ತಿದ್ರು. ಆ ಮಗುಗೆ ಒಂದಲ್ಲ ಒಬ್ರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳಕ್ ಒಬ್ರಲ್ಲೊಬ್ರು ಸಿಗ್ತಾ ಇದ್ರು. ಈಗ ಯಾರು ಸಿಗ್ಬೇಕು? ಬೆಳಗ್ಗೆ 8 ತಾಸು ನಮ್ ಜೊತೆಗೆ ಇರ್ತಾರೆ. ನಾವ್ ಹೇಳ್ದಂಗೆ ಎಲ್ಲ ಕೇಳ್ತಾರೆ, ನಾವೇ ದೇವ್ರ ಅವ್ರಿಗೆ, ಹೌದಲ್ರಿ? ಪೇರೆಂಟ್ಸ್ ಹೇಳ್ತಾರ, ಮೇಡಮ್ ನೀವ್ ಹೇಳಿದ್ರೆ ಕೇಳ್ತಾರ್ರಿ, ಮಿಸ್ ನೀವ್ ಹೇಳಿದ್ರೆ ಕೇಳ್ತಾರ ಅಂದಾಗ ನಮ್ಗೆ ಬಹಳ ಖುಷಿ ಆಗ್ತಿರ್ತದ ಒಳಗೆ. ಒಬ್ಬ ನಮ್ಮ ಕೇಳ್ತಾವ ಈ ಮಕ್ಕಳು ಅಂತ. ಕಾರಣ ಏನಪ್ಪಾ ಅಂದ್ರೆ 8 ತಾಸು ನಮ್ಮನ್ನು ನೋಡ್ತಾ ಇರ್ತಾರೆ. ಏನಾಗುತ್ತೆ ಅಂದ್ರೆ ಊಟಕ್ಕೆ ಕೂತಾಗಾದ್ರೂ ಮಕ್ಕಳ ಜೊತೆಗೆ ಕೂತ್ಕೋರಿ, 3 ಹೊತ್ತಾಗಿಲ್ಲ ಅಂದ್ರೆ 1 ಒಪ್ಪತ್ತನ ಕೂತ್ಕೋರಿ. ಕುಟುಂಬ ಪ್ರಬೋಧನ ಅನ್ನೋದು ಬರೋದು ಮನೆಯಿಂದಾನೇ ಬರಬೇಕು. ಯಾಕಂದ್ರೆ ಫಸ್ಟ್ ಮಕ್ಳಿಗೆ ಉಣಿಸ್ಬಿಡೋಣ, ನಾವು ಆಮೇಲೆ ಊಟ ಮಾಡೋಣ. ಫಸ್ಟ್ ಮಕ್ಕಳದ್ ಮಾಡ್ಬಿಡೋಣ, ಆಮೇಲೆ ನಾವು ಮಾಡೋಣ. ಸ್ವಲ್ಪ ಒಂದು 30 ವರ್ಷ ಹಿಂದಕ್ಕೆ ಹೋಗ್ರಿ, ನಿಮ್ಮ ಬಾಲ್ಯವನ್ನ ನೆನೆಸ್ಕೋರಿ. ಅಪ್ಪ ಅಮ್ಮನ ಜೊತೆ ಊಟ ಮಾಡ್ತಿದ್ವಿಲ್ವ ನಾವು? ಸ್ವಲ್ಪ ಇದ್ರೆ ಇನ್ನ ಹಾಕ್ಸ್ಕೋ, ಶಕ್ತಿ ಯಾವಾಗ ಬರ್ಬೇಕಂತ ಕೇಳಿದ್ ಮಾತು ನೆನ್ಪು ಬರ್ತಾ ಇದೆಯಾ ನಿಮ್ಗೆಲ್ಲ? ಈಗ ಇಲ್ಲ, ಅಮ್ಮನೇ ಕೈ ತುತ್ತು, ಅಮ್ಮನ ಕೈ ಎಲ್ಲ ನೆಂದೋಗ್ಬಿಟ್ಟಿರ್ತೈತಿ. ಕೈ ಹತ್ರಿ ನೆಂದೋಗಿರುತ್ತಿಲ್ಲ, ಅನ್ನ ನೀರ್ ಹೊಡೆದಿರುತ್ತೆ, ತಿನ್ನು ಅಂತಿರ್ತೀರಿ. ಪ್ರೀತಿ ಇಲ್ಲ, ತಿನ್ನಿಸ್ಬೇಕು ಅನ್ನೋದು ಅಷ್ಟೇ ಉದ್ದೇಶ ಆಗಿರುತ್ತೆ. ಅದ್ರಲ್ಲಿ ಪ್ರೀತಿ ಇಲ್ಲ. ತುಂಬಬೇಕು. ಸುಮ್ನೆ ತಿನ್ನೋದು ಎನರ್ಜಿ 2 ತಾಸು ಕೊಡುದ್ರಿ, ನೀವು ಊಟ ಮಾಡಿದ ಎನರ್ಜಿ 2 ತಾಸು ಕೊಡೋದು, ಹೌದಲ್ವಾ? ಅದ್ರಲ್ಲಿ ಪ್ರೀತಿ, ಸಂಬಂಧಗಳ ಅಭಿರುಚಿ ಇವೆಲ್ಲವೂ ನಾವು ತಿಳಿಸಿದಾಗ ಮಾತ್ರ ಮಕ್ಕಳು ಯಾಕೆ ಮೊಬೈಲ್ ಹಿಡ್ಕೊಂತಾರೆ ನೀವು ನೋಡ್ರಿ. ಅವಾಗ ಕಾರಣ ಏನಾಗ್ತಾ ಇದೆ ಅಂದ್ರೆ, ಅಫ್ಕೋರ್ಸ್ ನಾವು ಒಪ್ಕೊಂತೀವಿ, ಇಲ್ಲಿ ಕೂಡ ನಮ್ ಟೀಚರ್ಸ್
ವರ್ಕಿಂಗ್ ವುಮೆನ್ಸ್ ಆಗಿದ್ದಾರೆ. ಅಟ್ಲೀಸ್ಟ್ ಸಂಡೇಗೆ ಒಂದ್ಸರ, ಸ್ಯಾಟರ್ಡೆಗೆ ಒಂದ್ಸರ, ಹಬ್ಬ ಹರಿದಿನಗಳಿಗೋಸ್ಕರ ಅಂತ ಸಮಯದಲ್ಲಿ ಮಕ್ಕಳಿಗೆ ಸಮಯವನ್ನು ಕೊಡ್ರಿ. ಮಕ್ಕಳಿಗೆ ಬರ್ಬೇಕಾಗಿದ್ದು ಸಂಸ್ಕಾರ ಎರಡೇ ಪ್ಲೇಸ್, ಒಂದು ಮನೆ, ಇನ್ನೊಂದು ಶಾಲೆ. ಹೌದಾ? ಸಮಯ ಇಲ್ಲ, ಎಲ್ಲದೂ ಮಾಡ್ತೀರಾ ಪೇರೆಂಟ್ಸ್, ಪ್ರತಿಯೊಂದು ಮಾಡ್ತೀರಾ, ಮಾಡಲ್ಲ ಅನ್ನೋದೇ ಇಲ್ಲ. ಹೇಳ್ತೀರಾ, ಏನ್ ಹೇಳ್ತೀರಾ? ನಾವು ಕಷ್ಟಪಟ್ಟಿವಿ ಮೇಡಮ್, ನಮ್ಮ ಮಕ್ಕಳು ಪಡಬಾರ್ದು. ನಾವು ಕಲ್ತಿಲ್ಲ ಮೇಡಮ್, ನಮ್ಮ ಮಕ್ಕಳು ಕಲಿಬೇಕು. ಅದು ಬಿಡ್ರಿ. ಫಸ್ಟ್ ನಿಮ್ಮಂಗೆ ಅವರು ಕಷ್ಟ ಪಡ್ಲಿ ಸ್ವಲ್ಪ, ಹೌದಲ್ವಾ? ಯಾಕೆ ಹಂಗ ಅನ್ಕೊಂತೀರಿ ನೀವು? ಕಷ್ಟಪಟ್ಟಿದ್ದಕ್ಕೆ ಇವತ್ತೆಲ್ಲ ಇಷ್ಟೆಲ್ಲ ಪೇರೆಂಟ್ಸ್ ಉತ್ತಮ ಜೀವನ ಮಾಡ್ತಾ ಇದ್ದೀರಿ ನೀವು. ನಾಳೆ ನಿಮ್ ಮಕ್ಕಳಿಗೆ ಕಷ್ಟ ತೋರಿಸಿಲ್ಲ ಅಂದ್ರೆ ಮಾನಸಿಕ ಧೈರ್ಯ ಬರಲ್ಲ. 8ನೇ ಕ್ಲಾಸ್ ಮಕ್ಕಳು ಸೂಸೈಡು, 6ನೇ ಕ್ಲಾಸ್ ಮಗು ಅಪ್ಪ ಬೈದಿಗ್ ಸೂಸೈಡು, ಅಮ್ಮ ಬೈದಿಗ್ ಸೂಸೈಡು, ಗುರುಗಳು ಬೈದ್ರೆ ಸೂಸೈಡು. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಜಗತ್ತು? ವಿಚಾರ ಮಾಡ್ಬೇಕಲ್ವಾ? ಕುಟುಂಬ ಪ್ರಬೋಧನ ಕಡಿಮೆ ಆಗಿರೋದಕ್ಕೆ ಇದೆಲ್ಲ ಕಾರಣ. ಸರ್ ಹೇಳಿರೋ ವಿಚಾರ ಗಂಭೀರವಾಗಿ ನಾವು ತಗೊಂತೀವಿ, ಪ್ರತಿ ವರ್ಷ ತಗೊಂಡಿರ್ತೀವಿ. ಇನ್ನೊಂದು ಶೈಕ್ಷಣಿಕವಾಗಿ ಹೇಳಿದ್ರು, ಡೆಫಿನೆಟ್ಲಿ ಅದು ಮೂವ್ ಆಗೇ ಆಗ್ತದೆ. ಪ್ರತಿ ಹಂತದಲ್ಲೂ ಕೂಡ ಕಲಿಕೆನ ಉನ್ನತ ಮಾಡ್ತೀವಿ. ಪ್ರತಿ ವರ್ಷ ಒಂದು ಹೊಸ ವಿನೂತನ ಕಾರ್ಯಕ್ರಮಗಳ ಜೊತೆಗೆ ಮಾಡ್ತಾ ಇರ್ತೀವಿ ಸರ್. ಖಂಡಿತ ಮತ್ತೊಮ್ಮೆ ಎಲ್ಲಾ ಪಾಲಕರಿಗೆ ಹೆಚ್ಚಿಸಿದಿರಿ. ಆ ಪಾಲಕರಿಗೆ ಒಂದು ಚಪ್ಪಾಳೆ ಬರ್ಲಿ. ಥ್ಯಾಂಕ್ ಯು.
ಕೈ ಕೆಳಗಡೆ ತಗೊಳ್ಳಿ. ಸರಿ, ಕೈನ ಕೆಳಗೆ ಈ ಕಡೆ. ಹಾ, ತಟ್ಟೆ ಒಳಗೆ ಕಾಲು ಹಾಕಿ. ಹಾ, ಕಾಲು ಬೇಕು.
ಅಜ್ಜಿ ಆದಂತ ಮಲ್ಲಮ್ಮ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಮ್ಮೆಲ್ಲರ ಬಾಳಲಿ ಸವಿದಿನ ಈ ದಿನ ನಮಗೆ ಶುಭ ದಿನ ನಮ್ಮೆಲ್ಲರ ಬಾಳಲಿ ಸವಿದಿನ ಹಾಡುತ್ತ ನಲಿಯುತ್ತ ನಾವು ಸಂತೋಷ ಹಂಚುವ ಸುದಿನ ಹಾಡುತ್ತ ನಲಿಯುತ್ತ ನಾವು ಸಂತೋಷ ಹಂಚುವ ಸುದಿನ ಸ್ವಾಗತ 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 ಆಗಮಿಸಿರುವ ಅತಿಥಿ ಗಣ್ಯರೇ ನಿಮಗಿದು ಆತ್ಮೀಯ ಸ್ವಾಗತ ಆಗಮಿಸಿರುವ ಪೋಷಕರೇ ನಿಮಗಿದು ಪ್ರೀತಿಯ ಸ್ವಾಗತ ಆಗಮಿಸಿರುವ ಅತಿಥಿ ಗಣ್ಯರೇ ನಿಮಗಿದು ಆತ್ಮೀಯ ಸ್ವಾಗತ ಆಗಮಿಸಿರುವ ಪೋಷಕರೇ ನಿಮಗಿದು ಪ್ರೀತಿಯ ಸ್ವಾಗತ ಆಗಮಿಸಿರುವ ಸರ್ವರಿಗೂ ಹೃದಯಪೂರ್ವಕ ಸ್ವಾಗತ ಆಗಮಿಸಿರುವ ಸರ್ವರಿಗೂ ಹೃದಯಪೂರ್ವಕ ಸ್ವಾಗತ. ನಮ್ಮ ಹಿರೇಜಂತಕಲ್ ಗ್ರಾಮದ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷ ಸ್ವಾಮಿಯನ್ನು ಮನದಲ್ಲಿ ನೆನೆಸುತ್ತಾ ನಮ್ಮ ಗಂಗಾವತಿ ಆರಾಧ್ಯ ದೈವ ಶ್ರೀ ಚನ್ನಬಸವ ತಾತನನ್ನು ಮತ್ತು ನಮ್ಮ ಗಂಗಾವತಿ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯನ್ನು ನೆನೆಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ದಯವಿಟ್ಟು ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು ವಿನಂತಿ. ನನ್ನ ಮಿತ್ರರಾಗಿರ್ತಕ್ಕಂಥ ಮತ್ತು ಈ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರನವರೇ ಮತ್ತು ನಮ್ಮ ಇನ್ನೋರ್ವ ಗೆಳೆಯನಾಗಿರ್ತಕ್ಕಂಥ ಜೆ ನಾಗರಾಜ್ ಅವರೇ ಅಲ್ಲದೆ ಈ ಒಂದು ಶಾಲೆಯ ಅಚ್ಚುಕಟ್ಟು ಶಿಸ್ತಿನಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥ ಪ್ರಾಧ್ಯಾಪಕರೇ ಮತ್ತು ಈಗ ಈ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಈ ಗಣ್ಯ ವ್ಯಕ್ತಿಗಳೇ, ತಾಯಂದಿರೇ, ಮುಂಭಾಗದಲ್ಲಿ ಕುಳಿತಕ್ಕಂಥ ಪಾಲಕರೇ, ಮುದ್ದು ಮಕ್ಕಳೇ, ಅಣ್ಣ ತಮ್ಮಂದಿರೇ, ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷ ಅನಿಸ್ತದೆ. ಯಾಕೆಂದರೆ ಇದು ಸಹಜವಾಗಿ ಪ್ರತಿ ವರ್ಷವೂ ಇರ್ತಕ್ಕಂಥ ಒಂದು ಸಮಾವೇಶ. ಈ ಸಮಾವೇಶ ಆಗಲೇಬೇಕಾಗ್ತಕ್ಕದ್ದು. ಯಾಕಂದರೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡುವ ಪೂರ್ವದಲ್ಲಿ ಪಾಲಕರನ್ನು ಮತ್ತು
ಒಂದು ದಿನನೂ ಸ್ಕೂಲ್ ತಪ್ಪಿಸಿಲ್ಲ ಅಂದರೆ ಭಾಳ ನಾವು ಹೆಮ್ಮೆ ಪಡ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಟೀಚರ್ ಏನಪ್ಪ ಅಂದ್ರೆ ಅವ್ರನ್ನ ಸ್ಫೂರ್ತಿ ಮಾಡಿದ್ದಾರೆ. ಸ್ಫೂರ್ತಿ ದಶಮಾನೋತ್ಸವದ ಸಂಭ್ರಮದಲ್ಲಿ ನೀವು ಮತ್ತು ನಾವು ಜೊತೆಲಿದ್ದೀವಿ ಅಂತೇಳಿ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಾಲೆಯ ಹಿತೈಷಿಗಳು ಆಗಿರ್ತಕ್ಕಂಥ ಸೋಮನಾಥ್ ಪಟ್ಟಣ ಶೆಟ್ಟಿ ವಕೀಲ ಸಾಹೇಬ್ರೆ, ಜೊತೆಗೆ ನಾಗರಾಜ್ ಅಣ್ಣವರೇ, ಜೊತೆಗೆ ಈ ಒಂದು ಶಾಲೆಯ ಎಲ್ಲ ಹಿರಿಯ ಜೀವಿಗಳೇ, ಅಂದರೆ ಇಲ್ಲಿ ಬಂದಿರತಕ್ಕಂಥ ಮೊಮ್ಮಕ್ಕಳ ಪಾಲಕರು, ಯಾರು ಮೊಮ್ಮಕ್ಕಳ ಪಾಲಕರು, ಅಜ್ಜ ಅಜ್ಜಿ, ಇವರೆಲ್ಲ ಬಹಳ ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರೇ, ನಮ್ಮ ಸಂಗಪ್ಪಣ್ಣವ್ರೆ, ಜೊತೆಗೆ ಲಕ್ಷ್ಮಮ್ಮ ಅವರೇ, ಸುಲೋಚನಮ್ಮ ಅವರೇ, ಮತ್ತೆ ನಮ್ಮ ಬಸಮ್ಮ ಅವರೇ, ಶಾರದಮ್ಮ ಅವರೇ, ನಿಜವಾಗ್ಲೂ ಇವತ್ತು ಬಹಳ ಶುಭ ದಿನ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಶಾಲೆ ನಡೆಸ್ತಾ ಇದೀವಿ, ನಿಮ್ಮೆಲ್ಲ ಸಹಕಾರ ಅಂತಾನೆ ಭಾವಿಸಿ ನಾವು ಶಾಲೆ ನಡೆಸ್ತಾ ಇದೀವಿ. ಈ ಸಹಕಾರ ನಮ್ಮ ಜೊತೆ ಈತ ಇಲ್ಲ ಅನ್ನೋದಕ್ಕೆ ನಾವು ಕೂಡ ಒಂದು ಪರೀಕ್ಷೆ ಮಾಡ್ತಾ ಇದೀವಿ. ಬರೀ ಮಕ್ಕಳಿಗೆಲ್ಲ ಅಜ್ಜ ಅಜ್ಜಿ ಹಿಡಿದು ತಂದೆ ತಾಯಿನ ಕರ್ಕೊಂಡು ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬರ್ತಕ್ಕಂಥ ಕೆಲಸ ನೋಡಿದ್ರ. ಮಗನು ಬಹುಮಾನ ತಗೊಳ್ತು, ತಂದೆನೂ ಬಹುಮಾನ ತಗೊಂಡ, ಅಜ್ಜ ಅಜ್ಜಿ ಕೂಡ ಬಹುಮಾನ ತಗೊಂಡ್ರು. ಹೌದಾ ಹೌದಾ? ಕ್ಲಾಸ್ ಯಾರು ಕ್ಲಾಸ್ ಆಗ್ತಾ ಇಲ್ಲ? ಕೊಟ್ಟಿವಿಲ್ಲ ಬಹುಮಾನ? ಕೊಟ್ಟಿವ? ಇದು ಯಾಕಪ್ಪ ಅಂತಂದ್ರೆ ನಮ್ಮ ಶಾಲೆಗೆ ಅವರ ಸಹಕಾರ ಮುಖ್ಯ. ನಮಗೆ ಮಕ್ಕಳು, ಈಗ ನಮ್ಮ ಅಣ್ಣವ್ರು ಹೇಳಿದ್ರು, ಯಾವ ಶಾಲೆಯಲ್ಲಿ ಕೂಡ ತಂದೆ ತಾಯಿನೇ ಕರೆದಿಲ್ಲ, ಅಜ್ಜ ಅಜ್ಜಿದನ್ನ ದೂರ ಉಳಿತು ಅಂತ. ನಾವು ಆ ಥರ ಅಲ್ಲ, ನಿಮ್ಮ ಜೊತೆಯಲ್ಲೇ ನಮ್ಮ ಶಾಲೆ. ಈ ಗೌರ್ಮೆಂಟ್ ಅಲ್ಲಿ ಒಂದು ಸ್ಕೀಮ್ ತೆಗೆದಿದ್ದಾರೆ. ಈಗ ಏನಪ್ಪಾ ಅಂತಂದ್ರೆ ಈ ಶಾಲೆನೇ ಸಮುದಾಯದತ್ತ ಶಾಲೆ ಅಂತೇಳಿ, ಸಮುದಾಯದತ್ತ ಶಾಲೆನೇ ಕರ್ಕೊಂಡು ಜನ 4 ಜನ ಕೊಡ್ತಾರಂದ್ರೆ ಅಲ್ಲಿ ಕುಂತು ಮಾತಾಡ್ಬೇಕು ಶಾಲೆ ಬಗ್ಗೆ ಅಂತ ಒಂದನ್ನ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ನಾವು ನಿನ್ನೆ ಕೂಡ ಹೋಗಿದ್ವಿ, ನಿನ್ನೆ ಇಲ್ಲಿ ನಮ್ಮ ಚಲವಾದಿ ವಾರದಲ್ಲಿ ಹೋಗಿದ್ವಿ. ನಮಗೆ ಕರೆದಿದ್ರು ಸಮುದಾಯದ ಜಾಗೃತಿ ಮತ್ತು ಸಮುದಾಯದತ್ತ ಶಾಲೆ ಅಂತೇಳಿ. ಯಾಕಪ್ಪ ಅಂತಂದ್ರೆ 10ನೇ ತರಗತಿ ಮಕ್ಕಳು ಎಲ್ಲೆಲ್ಲಿದ್ದಾರೆ ಒಂದು ಗುಂಪು ಮಾಡಿ ಅವ್ರ ಪಾಲಕರನ್ನ ಅಲ್ಲಿ ಕರೆಸಿ ಆ ಮಕ್ಕಳ ಒಂದು ಜವಾಬ್ದಾರಿನ, ಇನ್ನು 25 ದಿನ ಇದೆ SSLC ಎಕ್ಸಾಮ್, ಅದರ ಬಗ್ಗೆ ಬಹಳ ಮುಖ್ಯವಾಗಿ ಚರ್ಚೆ ಮಾಡುವಂತ ಕಾರ್ಯಕ್ರಮ ಇತ್ತು. ನಿನ್ನೆ ಸಾಯಂಕಾಲ ನಮಗೆಲ್ಲ ಕರೆದಿದ್ರು. ಹಾಗೆಯೇ ನಮ್ಮದು ಕೂಡ ಮುಂದಿನ ದಿನಮಾನದಲ್ಲಿ ನಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ಮುಂದಿನ ವರ್ಷ ನಮ್ಮ ಶಾಲೆ 9 ಮತ್ತು 10ನೇ ತರಗತಿಗೆ ಪದಾರ್ಪಣೆ ಮಾಡ್ತಾ ಇದೆ. ಇವತ್ತಾಗಲೇ ದಶಮಾನೋತ್ಸವ ನಮ್ದು 10 ವರ್ಷ ಆಗಿದೆ. 10 ವರ್ಷ, ಈಗ 10 ವರ್ಷ ಮುಂದಿನ ವರ್ಷದಲ್ಲಿ ನಾವೇನ್ ಮಾಡ್ತೀವಿ, 11 ವರ್ಷಕ್ಕೆ 9, 10 2 ಪ್ರಾರಂಭ ಆಗಿರ್ತವೆ. ನಾವು ಮುಂದಿನ ದಿನಮಾನ ಆ ಕಾರ್ಯಕ್ರಮ ನಾವು ಕೂಡ ಆಯೋಜನೆ ಮಾಡ್ಕೊಳ್ತೀವಿ. ಹಾಗಾಗಿ ನಿಮ್ಮ ಮಕ್ಕಳನ್ನ ಇಂದಿನಿಂದನೇ ನಮ್ಮ ಅಡ್ಮಿಷನ್ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಮಕ್ಕಳು, ನಿಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಮಕ್ಕಳು, ಯಾರಾದ್ರೂ ಪರಿಚಯಿಸಿದ ಮಕ್ಕಳು ದಯವಿಟ್ಟು ನಮ್ಮ ಸ್ಫೂರ್ತಿ ಶಾಲೆಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕು. ನಮ್ಮ ಶಿಕ್ಷಕರು ತ್ರಿಮುಖ ಇರ್ತಕ್ಕಂಥ ನಮ್ಮ ಶಿಕ್ಷಕರು. ತ್ರಿಮುಖ ಅಂದ್ರೆ 1 ಮಗುವಿನ ಬಗ್ಗೆ ಕಾಳಜಿ, 2 ಪಾಲಕರ ಕಾಳಜಿ, 3ನೇದು ಶಿಕ್ಷಕರು, ಪಾಲಕರು ಮತ್ತು ಮಕ್ಕಳ ಕಾಳಜಿ ಬಗ್ಗೆ ವಹಿಸಿಕೊಂಡು ಮನೆ ಮನೆಗೆ ಹೋಗಿ ವೀಕ್ಷಣೆ ಮಾಡಿ ಮಕ್ಕಳ ಯೋಗಕ್ಷೇಮ ಕೇಳ್ಕೊಂಡು ಬರ್ತಕ್ಕಂಥ ಕೆಲಸ ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಆಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಯಾರೇ ಇರಲಿ, ನಮ್ಮ ಶಿಕ್ಷಕರು ನಿಮ್ಮ ಭಾಗದಲ್ಲಿ ಒಬ್ರು ಇದ್ದೇ ಇರ್ತಾರೆ. ಅಲ್ಲಿ ಹೋಗಿ ಹೇಳ್ರಿ, ನಮ್ಮ ಭಾಗದಲ್ಲಿ 10 ಮಕ್ಕಳಿದಾವೆ, ನಿಮ್ ಶಾಲೆಗೆ ಹಾಕ್ತಿವಿ, ಈ ಕಡೆ 10 ಮಕ್ಕಳಿದಾವೆ, ನಿಮ್ ಶಾಲೆಗೆ ಹಾಕ್ತಿವಿ ಅಂತ ಅನ್ನೋ ಮಕ್ಕಳಿದ್ರೆ ಅಂತವ್ರನ್ನ ನಮ್ಮ ಶಿಕ್ಷಕರು ಅಲ್ಲಿ ನಿಮ್ ಮನೆಗೆ ಬಂದ್ಬಿಡ್ತಾರೆ, ಅಲ್ಲೇ ಹೆಸರು ಬರ್ಕೊಂಡ್ ಬರ್ತಾರೆ. ಗೊತ್ತಾಯ್ತಾ? ಮಾಡ್ಬೋದಾ? ನಾಳೆ ಇನ್ನೂ ಹೆಚ್ಚಿನ ವಿಷಯಗಳಿದಾವೆ. ನಾಳೆ ಕೂಡ ಮಾತಾಡ್ತಕ್ಕಂಥ ವಿಷಯಗಳು ಬಹಳ ಇದಾವೆ. ಇವತ್ತು ದಶಮಾನೋತ್ಸವದ ಅಂಗವಾಗಿ ಈಗಾಗಲೇ ಪ್ರಸಾದ ಸ್ವೀಕಾರ ಮಾಡಿದಿರಾ? ಹಾಗೇನೆ ಮುಂದಿನ ವರ್ಷ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋ ಇದೆ. ಹಾಗಾಗಿ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ ತಮಗೆ, ತಮ್ಮ ಮಕ್ಕಳಿಗೆ ಮತ್ತು ತಮ್ಮ ಅಜ್ಜ ಅಜ್ಜಂದಿರಿಗೂ ಕೂಡ ಈ ಕಾರ್ಯಕ್ರಮದ ವೇದಿಕೆ ಮುಖಾಂತರ ತಮಗೆ ಅಭಿನಂದನೆ ಸಲ್ಲಿಸ್ತಾ, ನಿಮ್ಮ ಏನೇ ಕಾರ್ಯ ಬದಿಗೊತ್ತಿ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಲ್ಲ, ನಮ್ಮ ಶಾಲೆ ವತಿಯಿಂದ ನಿಮಗೆ ಇನ್ನೊಂದ್ಸರಿ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳು ನಮ್ಮ ಶಾಲೆಯಲ್ಲೇ ಇದಾವೆ ಸರ್. ಈಗ ನಮ್ಮನೆ ಕಲ್ತಿರೋ ಮಕ್ಕಳು